ಕೃಷ್ಣರಾಜನಗರ ವಿಧಾನಸಭಾ ಕ್ಷೇತ್ರದ ಸಾಲಿಗ್ರಾಮ ತಾಲೂಕಿನ ಚುಂಚನಕಟ್ಟೆಯ ಕೋದಂಡರಾಮನ ಬ್ರಹ್ಮರಥೋತ್ಸವ ಕಾರ್ಯಕ್ರಮ ಇಂದು ಅದ್ದೂರಿಯಾಗಿ ನೆರವೇರಿತು. ಈ ಒಂದು ಕಾರ್ಯಕ್ರಮವನ್ನು ತಾಲೂಕಿನ ಜನಪ್ರಿಯ ಶಾಸಕರಾದ ಡಿ. ರವಿಶಂಕರ್ ಹಾಗೂ ಎಂಸಿಡಿಸಿ ಬ್ಯಾಂಕಿನ ಅಧ್ಯಕ್ಷರಾದ ಸನ್ಮಾನ್ಯ ದೊಡ್ಡ ಸ್ವಾಮಿಗೌಡರು ಹಾಗೂ ಅವರ ಕುಟುಂಬ ವರ್ಗದವರಿಂದ ಚಾಲನೆಗೊಂಡಿತ್ತು. ಕಾರ್ಯಕ್ರಮದಲ್ಲಿ ತಾಲೂಕಿನ ಎಲ್ಲಾ ಗಣ್ಯಾತಿಗಣ್ಯರು ಈ ಒಂದು ಕಾರ್ಯಕ್ರಮದಲ್ಲಿ ಹಾಜರಿದ್ದರು. ಇದೇ ಸಂದರ್ಭದಲ್ಲಿ ಮಾತನಾಡಿದ ಶಾಸಕ ಡಿ. ರವಿಶಂಕರ್ ರವರು ಜನತೆಗೆ ಶುಭ ಹಾರೈಸಿ ಕಳೆದ ವರ್ಷದಂತೆ ಈ ಬಾರಿಯೂ ಮಳೆ ಬೆಳೆ ಉತ್ತಮ ಆರೋಗ್ಯಾಭಿವೃದ್ಧಿಯನ್ನು ಕೋದಂಡರಾಮನು ಕರುಣಿಸಲಿ ಎಂದು ಪ್ರಾರ್ಥಿಸಿದರು. ಹಾಗೂ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಯಲು ಸಹಕರಿಸಿದ ತಾಲೂಕಿನ ಎಲ್ಲಾ ಇಲಾಖೆಯ ಆಡಳಿತ ವರ್ಗದವರನ್ನು ಇದೇ ಸಂದರ್ಭದಲ್ಲಿ ಸನ್ಮಾನಿಸಲಾಯಿತು. ಹಾಗೂ 2026ರ ಕ್ಯಾಲೆಂಡರ್ನ ಸಹ ಬಿಡುಗಡೆ ಮಾಡಲಾಯಿತು. ಇದೇ ಸಂದರ್ಭದಲ್ಲಿ ಪೊಲೀಸ್ ಇಲಾಖೆಯ ಡಿವೈಎಸ್ಪಿ ರಾಜಣ್ಣ, ಕೃಷ್ಣರಾಜನಗರದ ಇನ್ಸ್ಪೆಕ್ಟರ್ ಶಿವಪ್ರಕಾಶ್ ಹಾಗೂ ಸಾಲಿಗ್ರಾಮ ತಾಲೂಕಿನ ಶಶಿಕುಮಾರ್ ಅವರನ್ನು ಸನ್ಮಾನಿಸಲಾಯಿತು. ಸ್ವಲ್ಪ ಆನಂದ ತಗೊಳ್ಳೋರೆ ದರ್ಶನ ಕೈ ಓಡಿಸ್ಕೊಳಕಷ್ಟೇ. ರಾಮಾಯ ರಾಮಭದ್ರಾಯ ರಾಮಭದ್ರಾಯ ಹನುಮಾನಾಯ ನಾದಾಯ ಬರ್ಲಿ ಬಾಣ ಅವರು ಕಲ್ಯಾಣ ನಿಲಯ ನಿಲಯತ್ತಿನ ವೆಂಕಟ ನಿವಾಸಾಯ ನಿವಾಸಾಯ ಮಂಗಳಂ ಕರಿಬೇಕಣ್ಣ ಸೋಮವಾರ ಆಯ್ತಲ್ಲ.
ಓಂ ಸುಖಮಾನಂದಮದಿ ಸುಖಮಾನಂದಮದಿ ಸದಾಯುಕ್ತರು ಸುಖೇಂದ್ರಿಯ ಆಯುಷ್ಯೇಂದ್ರಿಯೇ ಪ್ರತಿಷ್ಠತೆ ಪರಿಪೂರ್ಣದಾ ಸಿದ್ಧಿರಸ್ತು ಸಮಸ್ತ ಓಂ ಸರ್ವಮಂಗಳ ಮಾಂಗಲ್ಯ ಶಿವೆ ಸರ್ವಾಚಾರ್ಯೆ ಶರಣ್ಯೇ ತ್ರ್ಯಂಬಕೆ ದೇವಿ ನಾರಾಯಣೇ ಇಷ್ಟಕಾಮ್ಯ ಫಲಾಸಿದ್ಧಿರಸ್ತು ಶ್ರೀರಾಮಚಂದ್ರಾಸ್ವಾಮಿ ಕೊಡಿ ಕೊಡಿ ಹಾರ ಇರ್ಬೇಕಾ ಸ್ವಲ್ಪ ಜಾಗ ನಿಂತ್ಕೊಂಡ್ರ ಹುಡುಗ್ರ
ಈಗ ಅಂತ ಈ ಮೂಲಕ ಹೇಳ್ತಾ ಇದ್ದೇವೆ. ದಯಮಾಡಿ ಸಾರ್ವಜನಿಕರು ದಯಮಾಡಿ ವೀಕ್ಷಿಸಬೇಕಾಗಿ ವಿನಂತಿ ಮಾಡ್ತಾ ಇದ್ದಾರೆ. ಆಗಮಿಸಿದ್ದಾರೆ. ದಯಮಾಡಿ ನಮ್ಮ ಆರಕ್ಷಕ ಸಿಬ್ಬಂದಿಯವರು ದಯಮಾಡಿ ಇದಕ್ಕೆ ಅವಕಾಶ ಮಾಡಿಕೊಡ್ಬೇಕಾದ್ರೆ ಎಲ್ಲ ಮಹಾಧಿಕರಿಗೆ ಅವಕಾಶ ಮಾಡಿಕೊಡ್ಬೇಕಾದ್ರೆ ಅಂತ ವಿನಂತಿ ಮಾಡ್ತಾ ಇದ್ದೇವೆ. ದಯಮಾಡಿ ಆರಕ್ಷಕ ಸಿಬ್ಬಂದಿಯವರು ಎಲ್ಲರಿಗೂ ಕೂಡ ಈ ಒಂದು ವೇದಿಕೆಯ ಕಾರ್ಯಕ್ರಮಕ್ಕೆ ಅನುಮತಿ ಕೊಡಬೇಕು. ದಯಮಾಡಿ ದಯಮಾಡಿ ಸ್ಥಳಾವಕಾಶ ಮಾಡಿಕೊಡ್ಬೇಕು. ಆರಕ್ಷಕ ಸಿಬ್ಬಂದಿಯವರು ದಯಮಾಡಿ ವೇದಿಕೆ ಹತ್ರ ಬರಬೇಕಾಗಿ ವಿನಂತಿ ಮಾಡ್ತಾ ಇದ್ದೇವೆ. ವೇದಿಕೆ ನಾವೇನು ಪ್ರಚಾರ ಮಾಡಬೇಕು ಅಂತೇನಿಲ್ಲ. ಈಗ ಪ್ರಚಾರಗಳು ಅದದೇ ಆಯ್ತಾ ಇದಾವೆ. ಈಗ ಇಳಿಬೇಕು ನೀವೆಲ್ಲ ಇಳಿಬೇಕು. ಶ್ರೀರಾಮ ದೇವಾಲಯದ 2026ರ ಬ್ರಹ್ಮರಥೋತ್ಸವ ಕಾರ್ಯಕ್ರಮದಲ್ಲಿ ನಾವು ನೀವೆಲ್ಲ ಸೇರಿ ಈ ಒಂದು ಕಾರ್ಯಕ್ರಮವನ್ನು ಅತ್ಯಂತ ಅದ್ದೂರಿಯಾದಂಥ ಒಂದು ರಥೋತ್ಸವ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೇವೆ. ನಾನು ಮೊದಲಿಗೆ ಸಮಸ್ತ ಭಕ್ತ ಮಹಾಶಯರಿಗೆ ಮತ್ತು ಸಮಸ್ತ ನಾಡಿನ ಜನತೆಗೆ ಆ ಶ್ರೀರಾಮನ ಅನುಗ್ರಹದಿಂದ ಸುಖ, ಶಾಂತಿ, ನೆಮ್ಮದಿ, ಆರೋಗ್ಯ ಎಲ್ಲವನ್ನು ಕೊಟ್ಟು ಕಾಪಾಡಲಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಮೊದಲಿಗೆ ಪ್ರಾರ್ಥನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ಈ ಒಂದು ರಥೋತ್ಸವದ ಅಂಗವಾಗಿ ಜಾನುವಾರುಗಳ ಒಂದು ಜಾತ್ರೆ ಕೂಡ ಮಾಡಿದ್ವಿ. ಅತ್ಯಂತ ಅದ್ದೂರಿಯಾದಂಥ ಒಂದು ಜಾನುವಾರ
ಜಾತಿಗಳ ಒಂದು ಸಂದರ್ಭದಲ್ಲಿ ನಮ್ಮ ಕ್ಷೇತ್ರಕ್ಕೆ ಹಲವಾರು ತಾಲೂಕಿನಿಂದ ಹಲವಾರು ಜಿಲ್ಲೆಗಳಿಂದ ಕಾಸುಗಳನ್ನು ತಂದು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ಅವರೆಲ್ಲರಿಗೂ ಕೂಡ ನಾನು ಈ ಕ್ಷೇತ್ರದ ಸಮಸ್ತ ಜನತೆಯ ಪರವಾಗಿ ನಾನು ಅತ್ಯಂತ ಗೌರವಪೂರ್ವಕವಾಗಿ ಅವರಿಗೆ ಧನ್ಯವಾದಗಳನ್ನು ಎಲ್ಲ ಸ್ವಾಮೀಜಿಗಳವರ ಸಮ್ಮುಖದಲ್ಲಿ ಅವರ ಜೊತೆಗೂಡಿ ಇವತ್ತು ಬ್ರಹ್ಮರಥೋತ್ಸವದ ಕಾರ್ಯಕ್ರಮದಲ್ಲಿ ಅತ್ಯಂತ ಯಶಸ್ವಿಯಾಗಿ ಈ ಕಾರ್ಯಕ್ರಮವನ್ನು ಮಾಡಿದ್ದೇವೆ. ಈ ಒಂದು ಕಾರ್ಯಕ್ರಮದಲ್ಲಿ ಈ ಒಂದು ಯಶಸ್ಸಿನ ಕಾರಣಕರ್ತರಾಗಿರ್ತಕ್ಕಂಥ ನಮ್ಮ ತಾಲೂಕಿನ ಸಮಸ್ತ ಆಡಳಿತ ಅಧಿಕಾರಿ ವರ್ಗದವರು ಮತ್ತು ಅವರಿಗೆ ಜೊತೆಗೂಡಿ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಸಹಕಾರ ಮಾಡಿದ್ದಕ್ಕೆ ಎಲ್ಲ ಜನರು ಬಹಳಷ್ಟು ಜನರು ಇದಕ್ಕೆ ಸಹಕಾರವನ್ನು ಮಾಡಿದ್ದಾರೆ. ದಾನಿಗಳು ಈ ಒಂದು ಕಾರ್ಯಕ್ರಮದಲ್ಲಿ ಸಹಕಾರವನ್ನು ಮಾಡಿದ್ದಾರೆ. ಮೊನ್ನೆ ನಡೆದಂಥ ಶ್ರೀರಾಮ ಕಲ್ಯಾಣೋತ್ಸವದ ಒಂದು ಕಾರ್ಯಕ್ರಮದಲ್ಲೂ ಕೂಡ ದಾನಿಗಳು ಬಂದು ಒಂದು ವಿಶಿಷ್ಟವಾದಂಥ ರೀತಿಯಲ್ಲಿ ಅವತ್ತು ಪೂಜೆ ಪುರಸ್ಕಾರಗಳನ್ನು ಮಾಡಿ ಅವತ್ತು ಕೂಡ ಸಾಕಷ್ಟು ಜನ ಸುಮಾರು 2,000ಕ್ಕೂ ಕೂಡ ಅಧಿಕ ಜನ ರಾತ್ರಿ 10:30 ಆದರೂ ಕೂಡ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಒಂದು ಉತ್ತಮ ಕಾರ್ಯಕ್ರಮವನ್ನಾಗಿ ಮಾಡಿದ್ದಾರೆ. ಇದು ದಿನದಿಂದ ದಿನಕ್ಕೆ ಜನಸ್ತೋಮ ಜಾಸ್ತಿ ಆಗ್ತಾ ಇದೆ. ಎಲ್ಲರೂ ಕೂಡ ಬಂದು ಬಹಳ ಅತ್ಯಂತ ಪ್ರೀತಿಯಿಂದ ಶ್ರೀರಾಮನಲ್ಲಿ ಅರ್ಕೆಯನ್ನು ಒಪ್ಪಿಸಿ ಆ ಶ್ರೀರಾಮನ ಆಶೀರ್ವಾದವನ್ನು ಪಡೆದಿರ್ತಕ್ಕಂಥದ್ದನ್ನ ನೋಡಿದ್ರೆ ನಿಜಕ್ಕೂ ಕೂಡ ನಾವು ಬಹಳಷ್ಟು ಹರ್ಷವಾಗ್ತಾ ಇದೆ. ಆ ನಿಟ್ಟಿನಲ್ಲಿ ಸಮಸ್ತ ಜನತೆಗೆ ಒಂದು ಉತ್ತಮವಾದ ರೀತಿಯಲ್ಲಿ ನಾನು ಈ ಕ್ಷೇತ್ರದ ಒಂದು ಶಾಸಕನಾಗಿ ನಿಮ್ಮೆಲ್ಲರ ಸೇವಕನಾಗಿ ನನಗೆ ಅತ್ಯಂತ ಆತ್ಮ ತೃಪ್ತಿ ಇದೆ. ಇವತ್ತು ಶ್ರೀರಾಮ ರಥೋತ್ಸವವನ್ನು ಉತ್ತಮ ರೀತಿಯಲ್ಲಿ ನೀವು ಎಲ್ಲ ಸೇರಿ ಒಟ್ಟಾರೆಯಾಗಿ ಈ ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಯಾಗಿ ಮಾಡಿದ್ದೇವೆ ಅಂತಕ್ಕಂಥ ರೀತಿಯಲ್ಲಿ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೇನೆ. ಇದು ಕೇವಲ ಯಾರ ಒಬ್ಬ ವ್ಯಕ್ತಿಯದಲ್ಲ, ಎಲ್ಲ ನಾಡಿನ ಸಮಸ್ತ ಜನರು ಕೂಡ ಸೇರಿಕೊಂಡು ಎಲ್ಲ ಗುರು ಹಿರಿಯರ ಮಾರ್ಗದರ್ಶನ ಪಡೆದು ಅವರ ಮಾರ್ಗದರ್ಶನದಂತೆ ಏನೆಲ್ಲ ಪೂಜೆ ಪುರಸ್ಕಾರಗಳು ರೈತರಿಗೆ ಕಳೆದ ಬಾರಿ ಕೂಡ ಉತ್ತಮ ರೀತಿಯಲ್ಲಿ ಮಳೆಯಾಗಿದೆ. ಈ 2026ರಲ್ಲೂ ಕೂಡ ಉತ್ತಮ ರೀತಿಯಲ್ಲಿ ಮಳೆಯಾಗಿ ಉತ್ತಮ ಬೆಳೆ ಬೆಳೆಯುವಂಥ ನಿಟ್ಟಿನಲ್ಲಿ ಎಲ್ಲ ರೈತರಿಗೆ ಆ ಶ್ರೀರಾಮನ ಅನುಗ್ರಹ ಇರಲಿ. ತನ್ಮೂಲಕ ನಮ್ಮ ನಾಡಿನಲ್ಲಿ ಇನ್ನಷ್ಟು ರೀತಿಯಲ್ಲಿ ಸುಭಿಕ್ಷವಾಗಿರ್ತಕ್ಕಂಥ ಒಂದು ಉತ್ತಮ ಬದುಕನ್ನು ಮಾಡುವಂಥ ಒಂದು ವಾತಾವರಣವನ್ನು ಕರುಣಿಸಲಿ ಅಂತೇಳಿ ನಾನು ಆ ಶ್ರೀರಾಮನಲ್ಲಿ ಪ್ರಾರ್ಥನೆಯನ್ನು ಸಲ್ಲಿಸಿ ಎಲ್ಲರಿಗೂ ಕೂಡ ಮತ್ತೊಮ್ಮೆ ನನ್ನ ಹೃದಯಪೂರ್ವಕವಾದ ಸ್ವಾಗತವನ್ನು ಕೂಡ ಬಯಸಿ ಅವರೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ಕೂಡ ಸಮರ್ಪಣೆ ಮಾಡಿ ಈ ಒಂದು ಸಂದರ್ಭದಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ಎಲ್ಲ ಸ್ವಾಮೀಜಿಗಳಿಗೆ ನಾನು ಈ ಕ್ಷೇತ್ರದ ಜನತೆಯ ಪರವಾಗಿ ವೈಯಕ್ತಿಕವಾಗಿ ಅತ್ಯಂತ ಗೌರವಪೂರ್ವಕವಾಗಿ ಅವರಿಗೆ ಧನ್ಯವಾದಗಳನ್ನು ಸಮರ್ಪಣೆ ಮಾಡ್ತೇನೆ. ಅದೇ ರೀತಿಯಲ್ಲಿ ತಾಲೂಕಿನ ಆಡಳಿತ ವರ್ಗದವರಿಗೆ ಮತ್ತು ಇದಕ್ಕೆ ಕಾರಣಕರ್ತರಾಗಿರ್ತಕ್ಕಂಥ ನಮ್ಮ ಪತ್ರಿಕಾ ಮಾಧ್ಯಮದ ಸ್ನೇಹಿತರು ಇರ್ಬೋದು, ನಮ್ಮ ಆರಕ್ಷಕ ಠಾಣೆಯ ಎಲ್ಲ ಸಿಬ್ಬಂದಿ ವರ್ಗದವರು, ಏನು ಈಗ ತಾನೇ ಬಂದಿರತಕ್ಕಂಥ ಆರಕ್ಷಕ ಠಾಣೆಯ ನಮ್ಮ ಸರ್ಕಲ್ ಇನ್ಸ್ಪೆಕ್ಟರ್ ಆಗಿರ್ತಕ್ಕಂಥ ಶಶಿಕುಮಾರ್ ಅವ್ರಿಗೂ ಕೂಡ ಈ ಸಂದರ್ಭದಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೂಡ ಬಯಸ್ತಾ ಎಲ್ಲರಿಗೂ ಕೂಡ ಶುಭವಾಗಲಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಪ್ರಾರ್ಥನೆ